ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮ್ಮು ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಕೃಷಿ ಕುಚ್ಚು ಹೇಳ್ಕೊಳ್ತಾ ಇದ್ದೀನಿ. ನಾನು 6 ದಾರ ಇಟ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲೇ ಅಂದ್ಕೊಳ್ಳಿ, ಈಗ ನಾನು ಸ್ವಲ್ಪ ಹಾಕಿ ತೋರಿಸ್ತಿದ್ದೀನಿ. 0.75 mm ನೀಡಲ್ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಈ ಥರ ರೌಂಡ್ ಬೀಡ್ಸ್ ಯೂಸ್ ಮಾಡ್ತಿದ್ದೀನಿ. ನೀವು ಯಾವ್ದು ಬೇಕಾದ್ರೂ ರೌಂಡ್ ಬೀಡ್ಸ್ ಯೂಸ್ ಮಾಡ್ಕೊಳ್ಬೋದು. ಮತ್ತು ಈ ರೀತಿ 3 mm ಬೀಡ್ಸು ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಒಂದೊಂದು ಹಾಕ್ತೀನಿ. ಹೇಗೆ ಹಾಕೋದು ಅಂತ ನೋಡೋಣ. ಆ್ಯಸ್ ಯೂಶ್ವಲ್ ಕತ್ರಿ ಬೇಕಾಗುತ್ತೆ. ಹೇಗೆ ಹಾಕೋದು ಅಂತ ನೋಡೋಣ ಬನ್ನಿ. ಈಗ ಇದನ್ನೇ ಸ್ಟಾರ್ಟಿಂಗ್ ಅಂತ ತಿಳ್ಕೊಂಡು ಒಂದು ಲಾಕ್ ಮಾಡ್ಕೊಬೇಕಾಗುತ್ತೆ. ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ಅಲ್ಲಿಂದ 5 ಚೈನ್ಸ್ ಹಾಕಿ ಎಲ್ಲಿಗೆ ಬರುತ್ತೋ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಮತ್ತು ಅಲ್ಲಿಂದ ದಾರ ಒಂದ್ಸಲ ಮೇಲ್ ಮಾಡಿಬಿಟ್ಟು ರೌಂಡ್ ಬೀಡ್ಸ್ ತೋರಿಸಿದ್ನಲ್ವಾ, ರೌಂಡ್ ಬೀಡ್ಸ್ನ ನೀಡಲ್ ದಾರ ಒಳಗೆ ಹಾಕಿ ಬೀಡ್ ಲಾಕ್ ಮಾಡಿ ಅದನ್ನು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಅಲ್ಲಿಂದ 1 2 3 4 5 ಚೈನ್ಸ್ ಹಾಕಿ ಸ್ಯಾರಿ ರಿವರ್ಸ್ ಮಾಡಿಕೊಂಡು, ನಾನು ರೈಟ್ ಸೈಡಿಂದ ಕರೆಕ್ಟ್ ಸೈಡಿಂದ ಹಾಕ್ತಾ ಇರೋದ್ರಿಂದ ಈಗ ರಿವರ್ಸ್ ಮಾಡಿಕೊಂಡು ಬೀಡ್ ಹಿಂದೆಗಡೆ ಲಾಕ್ ಏನಿದೆ ಅದ್ರ ಮೇಲೆ ಲಾಕ್ ಮಾಡಿಬಿಟ್ಟು ಮತ್ತು 2 ಚೈನ್ಸ್ ಹಾಕಿ ಅಲ್ಲಿಂದ ದಾರ ಮೇಲ್ ಮಾಡಿಬಿಟ್ಟು, ಬೇಕಾದ್ರೆ ನೀವು ತಿರುಗಿಸ್ಕೊಂಡು 2 ಚೈನ್ ಮಾಡಿಕೊಂಡು ಮೇಲೆಗಡೆ ಬೀಡ್ ಹಾಕ್ಕೊಳ್ಬೋದು. ನಾನು ಅಲ್ಲೇ ಹಾಕಿದ್ರೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ 2 ಚೈನ್ಸ್ ಹಾಕಿ ಬೀಡ್ ಹಾಕ್ಕೊಂಡು ಅಲ್ಲಿಂದ ಮತ್ತೆ ಸ್ಯಾರಿ ರಿವರ್ಸ್ ಮಾಡಿ ರೈಟ್ ಸೈಡಿಗೆ ತಿರುಗಿಸ್ಕೊಂಡು ಒಂದ್ಸಲ ನೀಡಲ್ ಮೇಲೆ ದಾರ ಸುತ್ತಕೊಂಡು 5 ಚೈನ್ ಒಳಗೆ ಹೋಗಿ ದಾರ ತೊಗೊಂಡು ಬಂದು 2ಕ್ಕೆ 1 ಇನ್ನೆರಡಕ್ಕೆ 1 ಡಬಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೊಬೇಕು, ನೀಡಲ್ ಹಾಕಿ ದಾರ ತೊಗೊಂಡು ಬಂದು 2ಕ್ಕೆ 1 ಇನ್ನೆರಡಕ್ಕೆ 1 4 ಡಬಲ್ ಕ್ರೋಶ ಆಯಿತು. 5 6 7 8 9 10 11 ಒಟ್ಟು ಇಲ್ಲಿ ನಾನು 11 ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಅದು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ 1 2 3 4 5 6 7 8 9 10 11 ಒಟ್ಟು 11 ಡಬಲ್ ಕ್ರೋಶ ಮಾಡಿಕೊಂಡು ಅಲ್ಲಿಂದ ಎಲ್ಲಿಗೆ ಬರುತ್ತೋ ಕರೆಕ್ಟಾಗಿ ನೋಡಿ ಲಾಕ್ ಮಾಡಿಕೊಂಡು ದಾರ ಮೇಲ್ ಮಾಡಿ ರೌಂಡ್ ಬೀಡ್ಸ್ ಏನು ತೋರಿಸಿದ್ದೆ ನಾನು ಅದನ್ನು ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ ನೀಡಲಿಂದ ದಾರಕ್ಕೆ. ಮತ್ತು ಬೀಡ್ ಲಾಕ್ ಮಾಡ್ಕೊಂಡ್ಬಿಟ್ಟು ಅದು ಕರೆಕ್ಟಾಗಿ ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಮತ್ತು ಅಲ್ಲಿಂದ 5 ಚೈನ್ಸ್ ಹಾಕ್ಕೊಳ್ಬೇಕು. ಸಿಂಗಲ್ ಸ್ಟೆಪ್ ಡಿಸೈನ್ ಫ್ರೆಂಡ್ಸ್, ಏನು ಕಷ್ಟ ಇಲ್ಲ ಇದು. ಮತ್ತು ಸ್ಯಾರಿ ರಿವರ್ಸ್ ಮಾಡಿಕೊಂಡು ಲಾಕ್ ಎಲ್ಲಿ ಮಾಡ್ಕೊಂಡಿದ್ವೋ ನಾವು ಅದು ಆರ್ಚ್ ಆದಮೇಲೆ ಅಲ್ಲಿಂದ ಅಲ್ಲಿ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಮತ್ತು 2 ಚೈನ್ಸ್ ಹಾಕಿ 3 mm ಬೀಡ್ಸ್ ತೋರಿಸಿದ್ನಲ್ವಾ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಸ್ಯಾರಿ ತಿರುಗಿ ರಿವರ್ಸ್ ಮಾಡಿಬಿಟ್ಟು ಮತ್ತೆ 5 ಚೈನ್ ಒಳಗೆ ಹೋಗಿ ದಾರ ತೊಗೊಂಡ್ಬಂದು ಡಬಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. ಒಟ್ಟು ಸ್ಟಾರ್ಟಿಂಗಲ್ಲಿ 11 ಡಬಲ್ ಕ್ರೋಶ ಮಾಡ್ಕೊಂಡಿದ್ದಾನು ಅಲ್ವಾ, ಅದೇ ರೀತಿ ಇಲ್ಲೂ 11 ಡಬಲ್ ಕ್ರೋಶ ಮಾಡ್ಕೊಳ್ಬೇಕಾಗತ್ತೆ. ನೀವು 5 ಚೈನ್ ಎಷ್ಟು ದೊಡ್ಡದಾಗಿ ಹಾಕೊತೀರಾ ಅಥವಾ ಚಿಕ್ಕದು ಹಾಕೊತೀರಾ ನೋಡಿಕೊಂಡು ಸ್ಟಾರ್ಟಿಂಗಲ್ಲಿ ಎಷ್ಟು ಡಬಲ್ ಕ್ರೋಶ ಹಿಡಿಯುತ್ತೋ ಅದೇ ರೀತಿ ಸ್ಯಾರಿ ಫುಲ್ಲು ಕಂಟಿನ್ಯೂ ಮಾಡ್ಕೊಳ್ಬೇಕಾಗತ್ತೆ. ಬೀಡ್ ಮೇಲೂ ಬೀಡ್ ಸೈಜ್ ಮೇಲೂ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್. ನಾನಿಲ್ಲಿ ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ. ನೀವಿನ್ನ ಸ್ವಲ್ಪ ದಪ್ಪ ತೊಗೊತೀನಿ ಅಗಲ ತೊಗೊಳ್ತೀನಿ ಅಂತ ಅಂದರೆ ಇನ್ನು ನೋಡಿಕೊಂಡು ನೀವು ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನೋಡಿ ನಾನು ಒಟ್ಟು 11 ಡಬಲ್ ಕ್ರೋಶ ಮಾಡಿದ್ದಾಯಿತು. ಕರೆಕ್ಟಾಗಿ ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡಿಕೊಂಡಿದ್ದೀನಿ. ಮತ್ತು ಅಲ್ಲಿಂದ ದಾರ ಮೇಲ್ ಮಾಡಬೇಕಾಗತ್ತೆ. ಮತ್ತು ಬೀಡ್ ಇನ್ಸರ್ಟ್ ಮಾಡಿಬಿಟ್ಟು ಬೀಡ್ ಲಾಕ್ ಮಾಡ್ಕೊಳ್ಳಿ. ಮತ್ತು ಅದು ಕರೆಕ್ಟಾಗಿ ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಮತ್ತು ಅಲ್ಲಿಂದ 3 4 5 ಚೈನ್ಸ್ ಹಾಕಿ ಸ್ಯಾರಿ ರಿವರ್ಸ್ ಮಾಡಿಬಿಟ್ಟು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ ಹಿಂದೆಗಡೆ ಲಾಕ್ ಇರುತ್ತಲ್ವ ಅಲ್ಲಿ ಲಾಕ್ ಮಾಡಿಕೊಂಡು 2 ಚೈನ್ಸ್ ಹಾಕಿ ಮತ್ತೆ ದಾರ ಮೇಲ್ ಮಾಡಿ 3 mm ಬೀಡ್ಸ್ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸ್ಯಾರಿ ರಿವರ್ಸ್ ಮಾಡಿಬಿಟ್ಟು ಡಬಲ್ ಕ್ರೋಶ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದ್ಸಲ ಸೂಜಿ ಮೇಲೆ ದಾರ ಸುತ್ಕೊಬೇಕು, ನೀಡಲ್ ಹಾಕಿ ದಾರ ತೊಗೊಂಡು ಬಂದು ಒಂದ್ಸಲ ಸೂಜಿ ಮೇಲೆ ದಾರ ಸುತ್ಕೊಬೇಕು, ನೀಡಲ್ ಹಾಕಿ ದಾರ ತೊಗೊಂಡು ಬಂದು 2ಕ್ಕೆ 1 2ಕ್ಕೆ 1 ಅದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು. 2 3 4 ಡಬಲ್ ಕ್ರೋಶ ಎಲ್ರಿಗೂ ಬರುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಫಾಸ್ಟಲ್ಲೇ ಹಾಕಿದ್ದೀನಿ ಫ್ರೆಂಡ್ಸ್ ನಾನು. 5 6 7 8 9 10 11 ಡಬಲ್ ಕ್ರೋಶ ಮಾಡಿ ಆಯಿತು. ಅದು ಕರೆಕ್ಟಾಗಿ ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡ್ಕೊಳ್ಬೇಕಾಗತ್ತೆ.
ನಾನಿಲ್ಲಿ ಮುಹೂರ್ತಂ ಸ್ಯಾರಿ ಹಾಕ್ತಾ ಇರೋದ್ರಿಂದ ತುಂಬಾ ಚೆನ್ನಾಗಿ ಬಂದಿದೆ. ಡಿಸೈನು ಸಿಂಪಲ್ ಆಗಿದೆ, ಕ್ಯೂಟಾಗಿ ಕಾಣಿಸ್ತಿದೆ. ಈಗ ನೋಡಿ ಲಾಕ್ ಎಲ್ಲಿಗೆ ಬರುತ್ತೋ ಕರೆಕ್ಟಾಗಿ ನೋಡಿ ಲಾಕ್ ಮಾಡಿಕೊಂಡೆ ಮತ್ತು 5 ಚೈನ್ಸ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಇದೇ ಇಷ್ಟೇ ಡಿಸೈನು. ನೋಡಿ ಸ್ಟಾರ್ಟಿಂಗಲ್ಲಿ 2 ಸಲ ಲಾಕ್ ಮಾಡ್ಕೊಂಡಿದ್ದೀನಿ, 5 ಚೈನ್ಸ್ ಹಾಕಿ 1 ಸಲ ಲಾಕ್ ಮಾಡಿಕೊಂಡು ಬೀಡ್ ಹಾಕಿ 5 ಚೈನ್ಸ್ ಹಾಕಿ ಆರ್ಚ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನಾನು ತೋರಿಸಿದ್ನಲ್ಲ ಆ ರೀತಿ ಮಾಡ್ಕೊಳ್ಬೇಕಾಗತ್ತೆ. ಒಟ್ಟು ಇಲ್ಲಿ ನಾನು 3 ಆರ್ಚ್ ಸ್ಲ್ಯಾಂಟಿಂಗ್ ಆರ್ಚ್ ಬರೋ ರೀತಿ ಮಾಡ್ಕೊಂಡಿದ್ದೀನಿ. ನೀವು ನೋಡಿಕೊಂಡು ಮಾಡ್ಕೊಳ್ಬೋದಾಗತ್ತೆ. ನಿಮಗೆ 2 ಬೇಕಾ 3 ಬೇಕಾ ಅಥವಾ ನನಗೆ ಕುಚ್ಚೇ ಬೇಡ ಇದೇ ರೀತಿ ಕಂಟಿನ್ಯೂ ಮಾಡ್ತೀನಿ ಅಂದರೂ ಪರವಾಗಿಲ್ಲ. ವಿತೌಟ್ ಕುಚ್ ಡಿಸೈನ್ ಅಂತಲೂ ಆಗುತ್ತೆ, ಅದು ನೀವು ನೋಡ್ಕೊಂಡು ಮಾಡ್ಕೊಳ್ಬೇಕಾಗತ್ತೆ. ಈಗ ನೋಡಿ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ. ಲಾಸ್ಟಲ್ಲಿ ನಿಮಗೆ ಈ ರೀತಿ ಲಾಸ್ಟಲ್ಲಿ ಸ್ವಲ್ಪ ದಾರ ಸಾಲಿಲ್ಲ, ಗಂಟಾಗ್ಬಿಡುತ್ತೆ. ಹೇಗಪ್ಪ ಮ್ಯಾನೇಜ್ ಮಾಡೋದು ಅಂತ ಅಂದರೆ ಈ ರೀತಿ ಮಾಡ್ಕೊಳ್ಬೇಕಾಗುತ್ತೆ. ನಾನು ತೋರಿಸ್ತಾ ಇದ್ದೀನಿ ನೋಡಿ. ಆ ಗಂಟು ಹಿಂದೆಗಡೆ ಬರೋ ರೀತಿ ಮಾಡ್ಕೊಳ್ಬೇಕಾಗುತ್ತೆ. ನಿಮಗೆ ಗೊತ್ತಾಗ್ತಾ ಇರ್ಬೋದು ನೋಡಿ, ಅದು ಹಿಂದೆಗಡೆ ಬರೋ ರೀತಿ ನಾನು ಹಿಂದೆಗಡೆ ಬ್ಯಾಲೆನ್ಸ್ ಮಾಡಿಕೊಂಡು, ಅದು ಸ್ವಲ್ಪ ಕಷ್ಟ ಆಗುತ್ತೆ ಫ್ರೆಂಡ್ಸ್, ಬಿಗಿನರ್ಸ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಒಂದೊಂದು ಸಲ ದಾರ ಸಾಲಲ್ಲ, ಇನ್ನೊಂದ್ಸತಿ ಗಂಟಾಗುತ್ತೆ. ಆ ಟೈಮಲ್ಲಿ ಈ ರೀತಿ ಮಾಡಿಕೊಂಡಾಗ ನಿಮಗೆ ಈಸಿ ಆಗುತ್ತೆ ಫ್ರೆಂಡ್ಸ್. ನೋಡಿ ಈ ರೀತಿ ಹಿಂದೆಗಡೆ ಬ್ಯಾಲೆನ್ಸ್ ಮಾಡಿಕೊಂಡು ನೀಡಲ್ಲಿ ಹಾಕಿ ದಾರಾನ ತೊಗೊಂಡು ಬಂದು 2ಕ್ಕೆ 1 ಮಾಡ್ಕೊಳ್ಬೇಕಾಗತ್ತೆ. ಇನ್ನೊಂದು ಸಲ ತೋರಿಸ್ತೀನಿ ನೋಡಿ ನಿಮಗೆ ನಾನು. ನೋಡಿ 2ಕ್ಕೆ 1 ಮಾಡಿಕೊಂಡೆ. ಮತ್ತು ಈ ಸೈಡು ಹಿಂದೆಗಡೆ ಬರೋ ರೀತಿ ನಾನು ಬ್ಯಾಲೆನ್ಸ್ ಮಾಡಿಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಈ ಗಂಟು ಯಾವುದೇ ಕಾರಣಕ್ಕೂ ನಮಗೆ ಮುಂದೆ ಬರಬಾರ್ದು, ಹಿಂದೆಗಡೆ ಬಂದ್ರೇ ನಮಗೆ ಈಸಿಯಾಗಿ ಆಗೋದು. ನೋಡಿ ಸ್ಟಾರ್ಟಿಂಗಲ್ಲಿ ತೋರಿಸ್ತಾ ಇದ್ದೀನಿ, ಅದು ಸರಿಯಾಗಿ ಬರಲಿಲ್ಲ ಅನ್ನೋ ಕಾರಣಕ್ಕೆ ಈಗ ಸ್ಟಾರ್ಟಿಂಗಿಂದ ಮಾಡ್ಕೊಳ್ತಾ ಇದ್ದೀನಿ. ಒಂದೇ ಸಮ ಆರ್ಚ್ ಬರೋಷ್ಟೇನಿಲ್ಲ, ಒಂದು ಚಿಕ್ಕದು ಒಂದು ದೊಡ್ಡದು ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಒಂದೇ ಸಮಾನೂ ಹಾಕೋಕ್ಕಾಗಲ್ಲ ಈ ಡಿಸೈನಲ್ಲಿ. ಸ್ಲ್ಯಾಂಟಿಂಗ್ ಆಗಿರೋದ್ರಿಂದ ಒಂದು ಚಿಕ್ಕದು ಒಂದು ದೊಡ್ಡದು ಬಂದ್ರೇ ಚೆನ್ನಾಗಿರೋದು. ಈಗ ನೋಡಿ ನಾನು ಅದನ್ನು ಬ್ಯಾಲೆನ್ಸ್ ಹೇಗೆ ಮಾಡೋದು ಅಂತ ಟ್ರಯಲ್ ಆ್ಯಂಡ್ ಎರರ್ ತೋರಿಸ್ತಾ ಇದ್ದೀನಿ ನಿಮಗೆ. ಸ್ವಲ್ಪ ಏನಾದರೂ ಹಿಂದೆಗಡೆಗೆ ಹೋಗ್ತಾ ಇಲ್ಲ ಅಂತಂದರೆ 2-3 ಚೈನ್ನ ಬಿಚ್ಚಿಬಿಟ್ಟು ಸ್ವಲ್ಪ ಚಿಕ್ಕದಾಗೋ ಸ್ವಲ್ಪ ದೊಡ್ಡದಾಗೋ ನೋಡಿಕೊಂಡು ಬ್ಯಾಲೆನ್ಸ್ ಮಾಡಿಕೊಂಡು ಅದು ಹಿಂದೆಗಡೆ ಬರೋ ರೀತಿ ನೀಟಾಗಿ ಮಾಡ್ಕೊಳ್ಬೇಕಾಗತ್ತೆ. ಆವಾಗೇ ನಿಮಗೆ ಅದು ಫಿನಿಶಿಂಗ್ ಅನ್ನೋದು ಬರೋದು. ಅದನ್ನು ಗಮ್ ಹಾಕಿ ಪೇಸ್ಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಲಾಸ್ಟಲ್ಲಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಈಸಿ ಟಿಪ್ಸಲ್ಲೇ ಹೇಳ್ಕೊಂಡು ಕೊಡ್ತೀನಿ ಫ್ರೆಂಡ್ಸ್. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈಗ ನೋಡಿ ಹಿಂದೆಗಡೆ ಎಷ್ಟು ಚೆನ್ನಾಗಿ ಬಂದಿದೆ, ಮುಂದೆಗಡೆ ಒಂಚೂರು ಕಾಣಿಸ್ತಾ ಇಲ್ಲ ನಿಮಗದು. ನೋಡಿ ಈಗ ಮತ್ತೆ 3 ಚೈನ್ಸ್ ಹಾಕ್ಕೊಂಡು ಬೀಡ್ ಹಾಕಿ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ ನಾನು. ಮತ್ತು 5 ಚೈನ್ಸ್ ಹಾಕಿ ಬೀಡ್ ಹಿಂದೆಗಡೆ ಸ್ಯಾರಿ ರಿವರ್ಸ್ ಮಾಡಿಕೊಂಡು ಬೀಡ್ ಹಿಂದೆಗಡೆ ಲಾಕ್ ಮಾಡಿ 2 ಚೈನ್ಸ್ ಹಾಕಿ ದಾರ ಮೇಲ್ ಮಾಡಿಬಿಟ್ಟು 3 mm ಬೀಡ್ಸ್ ಹಾಕೊಳ್ತಾ ಇದ್ದೀನಿ. ಹಿಂದೆಗಡೆ ಗಂಟು ಏನು ಬರುತ್ತೋ ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಹಿಂದೆಗೆ ಹಾಕ್ಕೊಳ್ಳಿ. ಆವಾಗ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ ನಿಮಗೆ. ಅಥವಾ ನಾವು ಕರೆಕ್ಟಾಗಿ ಫುಲ್ ಸ್ಯಾರಿನೂ ಸುತ್ಕೊಳ್ತೀವಿ ಅಂತಂದರೆ ಅದನ್ನು ಮಾಡ್ಕೊಳ್ಬೋದು. ಅದು ಹೇಗೆ ಸುತ್ತೋದು ಅಂತ ವಿಡಿಯೋ ಬೇಕು ಅಂತಂದರೆ ಕಾಮೆಂಟ್ ಮಾಡಿ ತಿಳಿಸಿ. ಅದನ್ನು ಹಾರೆಳೆ ಹೇಗೆ ಮಾಡ್ಕೊಳ್ಳೋದು ಅಂತಲೂ ತೋರಿಸ್ತೀನಿ ನಾನು. ಒಂದು ಸ್ಯಾರಿ ಫುಲ್ ಕಂಪ್ಲೀಟ್ ಸ್ಯಾರಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಅದು ಬೇಕು ಅಂತಂದರೆ ಕಾಮೆಂಟ್ ಮಾಡಿ ತಿಳಿಸಿ. ನಾನು ಸ್ಯಾರಿ ಫುಲ್ಲು ಒಂದೇ ಬರೋ ರೀತಿ ಮಾಡ್ಕೊಳ್ತೀನಿ. ಮಧ್ಯ ಯಾವುದೇ ರೀತಿ ಗಂಟೆಲ್ಲ ಮಾಡಲ್ಲ. ಇದು ನಿಮ್ಗೆ ತೋರ್ಸೋಕ್ಕೋಸ್ಕರ ನಾನು ಸ್ವಲ್ಪ ಸುತ್ತಕೊಂಡು ಆಮೇಲೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಒಟ್ಟು ಇಲ್ಲಿ ನೋಡಿ 11 ಡಬಲ್ ಕ್ರೋಶಾ ಮಾಡಿಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ದಾರ ಮೇಲ್ ಮಾಡಬೇಕು. ಬೀಡ್ ಹಾಕ್ಕೊಂಡು ರೌಂಡ್ ಬೀಡ್ಸ್ ಯಾವ್ದು ಬೇಕಾದ್ರೂ ತೊಗೋಬೋದು ಫ್ರೆಂಡ್ಸ್. ನೀವು ಫ್ಲವರ್ ಬೀಡ್ಸ್ ಆದ್ರೂ ತೊಗೊಬೋದು, ನಲ್ಲಿಕಾಯಿ ಥರದ್ದು ತೊಗೋಬೋದು. ಅದು ಬೇರೆ ಬೇರೆ ಸಿಗುತ್ತೆ. ನಾನು ಹೇಳಿರೋ ರೀತಿ ಜರಿ ಯಾವ ಕಲರ್ ಇರುತ್ತೋ ಆ ಕಲರ್ ಬೀಡ್ಸ್ ತೊಗೊಳ್ಬೇಕಾಗತ್ತೆ ನೀವು. ಯಾವುದೇ ಆಗಲಿ ಜರಿ ಗೋಲ್ಡ್ ಇದ್ದರೆ 2 ಗೋಲ್ಡ್ ತೊಗೊಬೇಕು, ದೊಡ್ಡ ಬೀಡ್ಸು ಮತ್ತು ಸಣ್ಣ ಬೀಡ್ಸು. ಮತ್ತು ಜರಿ ಏನಾದರೂ ಕಾಪರ್ ಇತ್ತು ಅಂದರೆ 2 ಕಾಪರ್ ತೊಗೊಳ್ಬೇಕಾಗತ್ತೆ. ಸಿಲ್ವರು ಕಾಪರ್ 2 ಇತ್ತು ಅಂತಂದರೆ ಜಾಸ್ತಿ ಯಾವುದಿರುತ್ತೋ ಅದನ್ನು ತೊಗೊಳ್ಳಿ. ಕಡಿಮೆ ಕಾಪರ್ ಇದ್ದು ಜಾಸ್ತಿ ಜರಿ ಸೆರಗಲ್ಲಿ ಯಾವ ಜರಿ ಬಂದಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್. ನೀವು ಕಲರ್ ಕಾಂಬಿನೇಷನ್ ಬೀಡ್ಸ್ ತೊಗೊಳ್ಳೋದ್ರಲ್ಲಿ ಅದು ನೋಡಿಕೊಂಡು ನೀವು ಮಾಡ್ಕೊಳ್ಬೇಕಾಗತ್ತೆ. ಈಗ ನೋಡಿ ನಾನು ಮತ್ತೆ ಬೀಡ್ ಹಾಕ್ಬಿಟ್ಟು 2 ಚೈನ್ಸ್ ಹಾಕಿ 5 ಚೈನ್ಸ್ ಹಾಕಿ ಹಿಂದೆಗಡೆ ಲಾಕ್ ಮಾಡಿ 2 ಚೈನ್ಸ್ ಹಾಕಿ ಬೀಡ್ ಹಾಕಿ ಡಬಲ್ ಕ್ರೋಶಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 2 1 2 3 4 5
6 ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಬೇಕು, ನೀಡಲ್ ಹಾಕಿ ದಾರನ ತೊಗೊಂಬಂದು ಎರಡಕ್ಕೆ ಒಂದು 7 8 9 10 11 ಒಟ್ಟು 11 ಡಬಲ್ ಕ್ರೋಶ್ ಆದಮೇಲೆ ಅದು ಕರೆಕ್ಟಾಗಿ ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡ್ಕೋಬೇಕು. ನಾನು ಇಲ್ಲಿ ಲಾಸ್ಟಲ್ಲಿ ನೋಡಿ 2 ಸಲ ಮಾತ್ರ ನನಗೆ ಆರ್ಚ್ ಇರ್ತಿದೆ, ಅಲ್ಲಿ ಆರ್ಚು ಎಂಡ್ ಆಗಲ್ಲ, ಇದೇ ರೀತಿ ಜಾಗನೂ ಇಲ್ಲ ಅನ್ನೋ ಕಾರಣಕ್ಕೆ ನಾನು ಕುಚ್ಚು ಮಾತ್ರ ಎಂಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು 2 ಆರ್ಚ್ ಬಂದು ಒಂದು ಕುಚ್ಚು ಮಾಡ್ಕೊಳೋದು ಇದು ಮಾಡ್ಕೊಳ್ಬೇಕಾಗುತ್ತೆ. ಒಂದು ಆರ್ಚ್ ಬಂದು ಲಾಸ್ಟಲ್ಲಿ ಒಂದು ಕುಚ್ಚು ಬಂದರೂ ಪರವಾಗಿಲ್ಲ, ಕುಚ್ಚು ಮಾತ್ರ ಎಂಡ್ ಮಾಡ್ಕೊಳ್ಳಿ ಅಥವಾ ಆರ್ಚ್ ಎಂಡ್ ಮಾಡ್ಕೊಳ್ಳಿ. ಅಲ್ಲಿ ಆರ್ಚ್ ಕಂಪ್ಲೀಟ್ ಆಗದೆ ಇರೋ ಕಾರಣ ನಾನು ಕುಚ್ಚಿಗೆ ಎಂಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗಿಂದ 3 ಆರ್ಚ್ ಮಾಡ್ಕೊಳ್ತಾ ಬಂದೆ ಸ್ಲ್ಯಾಂಟಿಂಗ್ ಆರ್ಚು, ಲಾಸ್ಟಲ್ಲಿ ಮಾತ್ರ 2 ಸಲ ಸ್ಲ್ಯಾಂಟಿಂಗ್ ಆರ್ಚ್ ಮಾಡಿಕೊಂಡು ಕುಚ್ಚನ್ನ ಎಂಡ್ ಮಾಡ್ಕೊಳ್ತಾ ಇದ್ದೀನಿ. ಬಿಕಾಸ್ ನಂಗೆ ಅಲ್ಲಿ ಗ್ಯಾಪ್ ಸಾಕಾಗ್ತಾ ಇಲ್ಲ, ಅದಕ್ಕೋಸ್ಕರ ಕುಚ್ಚು ಎಂಡ್ ಆದರೆ ಅದು ಚೆನ್ನಾಗಿ ಕಾಣುತ್ತೆ ಅನ್ನೋ ಕಾರಣಕ್ಕೆ ಅಲ್ಲಿಂದ 4 ಚೈನ್ಸ್ ಹಾಕಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡಿಕೊಂಡು 2 ಸಲ ಲಾಕ್ ಮಾಡಿ ಮತ್ತೆ 2-3 ಚೈನ್ಸ್ ಎಕ್ಸ್ಟ್ರಾ ಹಾಕಿ ಕಟ್ ಮಾಡಿ ದಾರನ ಮೇಲ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಟೈಟಾಗಿ ಎಳ್ಕೊಳ್ಬೇಕಾಗತ್ತೆ, ಅದು ಸೆಕ್ಯೂರ್ ಆಗುತ್ತೆ ನಿಮ್ಗೆ ಈಸಿಯಾಗಿ. ನೋಡಿ ಈಗ ಅದನ್ನು ಗಮ್ ಹೇಗೆ ಪೇಸ್ಟ್ ಮಾಡೋದು, ಈ ಥರ ಗಮ್ ಸಿಗುತ್ತೆ ಫ್ರೆಂಡ್ಸ್ ನಿಮಗೆ ಎಲ್ಲ ಸ್ಟೋರುಗಳಲ್ಲೂ. ಎಲ್ಲಿ ನೀವು ಸಿಲ್ಕ್ ಥ್ರೆಡ್ ಎಲ್ಲ ತರ್ತಿರೋ ಅಲ್ಲೆಲ್ಲ ಸಿಗುತ್ತೆ, ನೀವು ಕೇಳಿದ್ರೆ ಕೊಡ್ತಾರವರು. ಈ ರೀತಿ ನಾನು ಕುಚ್ಚುಗೆ ಒಳಕ್ಕೆ ಹೋಗುತ್ತಲ್ವಾ, ಈ ರೀತಿ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ನೋಡಿ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿಕೊಂಡು ಆ ಚೈನ್ ಏನು 4 ಚೈನ್ಸ್ ಹಾಕಿದ್ನೋ ಅದ್ರ ಮೇಲೆ ಗಮ್ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿ ಮಾಡಿಕೊಂಡ್ರೆ ನಿಮಗೆ ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಲಾಸ್ಟಲ್ಲಿ 2-3 ಚೈನ್ಸ್ ಹಾಕಿರೋದನ್ನು ಆ ಥರ ಎಂಡ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲಿ ಗಂಟಿತ್ತಲ್ವಾ, ಅಲ್ಲಿ ಹಿಂದೆಗಡೆ ಬಂದಿದೆ, ಹಿಂದೆಗಡೆ ಯಾಕೆ ಹಾಕ್ಕೊಳ್ರಿ ಅಂತ ಹೇಳಿದೆ ಅಂದರೆ ಮುಂದೆಗಡೆ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ, ಹಿಂದೆಗಡೆ ಹಾಕ್ಕೊಂಡ್ರೆ ಈ ರೀತಿ ಗಮ್ ಪೇಸ್ಟ್ ಮಾಡಿಕೊಂಡಾಗ ನಿಮಗೆ ಸೆಕ್ಯೂರಾಗೂ ಇರುತ್ತೆ, ಅಷ್ಟು ಎತ್ತಿನೂ ಕಾಣಿಸಲ್ಲ, ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡಿ ಈ ರೀತಿ ಗಮ್ ಸಿಗುತ್ತೆ, ನಾನು ಅದನ್ನು ತೊಗೊಂಬಂದು ತೋರಿಸಿದ್ದೀನಿ. ಆ ರೀತಿ ಗಂಟು ಮೇಲೆ ಗಮ್ ಹಾಕ್ಬಿಟ್ರೆ ನಿಮಗೆ ಸೆಕ್ಯೂರ್ ಆಗಿರುತ್ತೆ, ನಿಮಗೆ ಎಳ್ಕೊಂಡು ಬರಲ್ಲ. ನೋಡಿ ಎಷ್ಟು ಮುದ್ದಾಗಿ ಕಾಣಿಸ್ತಿದೆ. ನಾನು ಇಲ್ಲಿ ಸೆರಗ್ ಕಲರು 2 ಯೂಸ್ ಮಾಡಿದ್ದೀನಿ, ಸ್ಯಾರಿ ಕಲರು 1 ಹಾಕ್ಕೊಂಡಿದ್ದೀನಿ. ಸ್ಯಾರಿ ಕಲರೇ ಜಾಸ್ತಿ ಬಂದಿರೋದ್ರಿಂದ ಸಿಂಗಲ್ ಸ್ಟೆಪ್ ಆಗಿರೋದ್ರಿಂದ 1 ಯೂಸ್ ಮಾಡಿದ್ದೀನಿ. ಸೆರಗ್ ಕಲರು 2 ಯೂಸ್ ಮಾಡಿದ್ದೀನಿ. ನೀವು ಅಥವಾ ಒಂದೇ ಕಲರ್ ಯೂಸ್ ಮಾಡ್ತೀನಿ ಸೆರಗ್ ಕಲರ್ ಮಾತ್ರ ಅಂತಂದರೂ ಅದು ಚೆನ್ನಾಗಿರುತ್ತೆ. ಮಧ್ಯೆ ವೈಟ್ ಬಂದು ಕುಚ್ಚುಗಳೆಲ್ಲ ರೆಡ್ ಇದ್ರು ಅಂದರೆ ಅದು ಚೆನ್ನಾಗಿ ಕಾಣುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನನ್ನ ಇನ್ನೊಂದು ಚಾನಲ್ ಲಿಂಕು ಟೇಸ್ಟಿ ಬೈಟ್ಸ್ ಅಂತ ಅದನ್ನು ಹಾಕಿರ್ತೀನಿ, ಅದು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇಲ್ಲಿವರೆಗೂ ಪೇಷನ್ಸಿಂದ ನಾನು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.